ಸರ್ವ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ವೇಟ್ ಸಂಘರ್ಷ ಮತ್ತೆ ರೈತರಿಗೆ ನ್ಯಾಯ ಕೊಡಬೇಕಾ ಬೇಡ? ಈಗ ನನಗೆಲ್ಲ ರೈತರಿಗೆ ಅನ್ಯಾಯ ಆಗಿದೆಯಲ್ಲಪ್ಪ. 48 ಲಕ್ಷದ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ಹಾಳಾಗಿದೆ, ನಷ್ಟ ಆಗಿದೆ. ರೈತರಿಗೆ ನ್ಯಾಯ ಕೊಡಬೇಕೋ ಬೇಡ? ಸೊ ನಮಗೇನಂತಂದ್ರೆ, ನಾವು ವಿ ಡು ನಾಟ್ ವಾಂಟ್ ಟು ಈ ಕಾನೂನು ಸಂಘರ್ಷ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ. ನಮ್ಮ ರೈತರು ಕಷ್ಟದಲ್ಲಿದ್ದಾರೆ. ರೈತರಿಗೋಸ್ಕರ ಇದು ಪೆಟಿಷನ್ ಅನ್ನ ವಿ ಆರ್ ಫೋರ್ಸ್ ಟು ಫೈಲ್ ರಿಟ್ ಪೆಟಿಷನ್ ಅಂಡರ್ ಆರ್ಟಿಕಲ್ 32 ಫೈನಾನ್ಸ್ ಮಿನಿಸ್ಟರ್. ಬಿಕಾಸ್ ಹೋಮ್ ಮಿನಿಸ್ಟ್ರು ಹೈ ಲೆವೆಲ್ ಕಮಿಟಿ ಇದೆಯಲ್ಲ, ಹೈ ಲೆವೆಲ್ ಕಮಿಟಿ ಚೇರ್ಮನ್. ನಾನು ಪತ್ರ ಬರೆದ ಮೇಲೆ ಪ್ರೈಮ್ ಮಿನಿಸ್ಟರ್ನ ಅಪಾಯಿಂಟ್ಮೆಂಟ್ ತಗೊಂಡು ನಾನು ರೆವಿನ್ಯೂ ಮಿನಿಸ್ಟ್ರು ಕೃಷ್ಣ ಬೈರೇಗೌಡ ನಾವಿಬ್ಬರು ಕೂಡ ಹೋಗಿ 19 ಡಿಸೆಂಬರ್ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೀವಿ. ಭೇಟಿ ಮಾಡಿ ಅವರಿಗೆ ಮನವಿ ಮಾಡ್ಕೊಂಡಿದ್ವಿ, ಕೂಡಲೇ NDRF ಮೀಟಿಂಗ್ ಮಾಡಕ್ಕೆ ಹೇಳಿ ದುಡ್ಡು ಬಿಡುಗಡೆ ಮಾಡಿ. ಕಷ್ಟದಲ್ಲಿದ್ದೀವಿ. ಕರ್ನಾಟಕದಲ್ಲಿ 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ ಅಂತ ಹೇಳಿ ನಾನು 19 ಡಿಸೆಂಬರ್ ಭೇಟಿ ಮಾಡಿದೆ. 20ನೇ ತಾರೀಕು ಡಿಸೆಂಬರ್ 20ನೇ ತಾರೀಕು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರನ್ನ ನಾನು ಮತ್ತೆ ಕೃಷ್ಣ ಬೈರೇಗೌಡ ಭೇಟಿ ಮಾಡಿದ್ದೆ. ಅವ್ರಿಗೆ ಭೇಟಿ ಮಾಡಿ ಎಲ್ಲನೂ ಪರಿಸ್ಥಿತಿ, ಕರ್ನಾಟಕದ ಪರಿಸ್ಥಿತಿ ಎಲ್ಲ ವಿವರಿಸಿದ್ದೀವಿ. ಸೊ 20 ಡಿಸೆಂಬರ್ 2023 ಪ್ರೈಮ್ ಮಿನಿಸ್ಟರ್ ಇಲ್ಲಿಗೆ ದಿಲ್ಲಿ, ನಾನು ಅವ್ರು ಇದನ್ನ ರಿಮೈಂಡ್ ಮಾಡಿದೆ, ಈ ಥರ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ, ನಾವು ನಿಮ್ಮನ್ನು ಭೇಟಿ ಮಾಡಿ ಎಲ್ಲ ವಿವರಿಸಿದ್ದೀವಿ, ಅದು ಮಾಡಿ ಅಂತೇಳಿ. ಇಲ್ಲ ಇಮಿಡಿಯೇಟಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಸೋ ಫಾರ್ ಇವತ್ತಿನವರಿಗೆ 1 ತಿಂಗಳಲ್ಲೇ ಅವರು ರಿಪೋರ್ಟ್ ಸಬ್ಮಿಟ್ 4 ಸಾರಿ ನಾವು ಇದನ್ನ ಮೌಲ್ಯಮಾಪನ ಮಾಡಿದ್ದೀವಿ. ಹಂಗಾಗಿ ಇವತ್ತು ಬರಗಾಲ ಬಂದಿದೆ ಅಂತೇಳಿ, ಕರ್ನಾಟಕದಲ್ಲಿ ಮಳೆ ಇಲ್ಲ ಅಂತೇಳಿ 48 ಲಕ್ಷ ಹೆಕ್ಟೇರ್, ನಾವು 40 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ನಷ್ಟ ಆಗಿದೆ. ನಾವು 3 ಮೆಮೊರಾಂಡಮ್ಗಳನ್ನು ಕೇಂದ್ರ ಸರ್ಕಾರಕ್ಕೆ. ಮೊದಲನೇ ಮೆಮೊರಾಂಡಮ್ 23/9/2023, ಎರಡನೇ ಮೆಮೊರಾಂಡಮ್ 20/10/2023, ಮೂರನೇ ಮೆಮೊರಾಂಡಮ್ 15/11/2023. ಏನಂತ ಹೇಳ್ತದೆ ಅಂತಂದ್ರೆ, ಕಾನೂನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಏನು ಹೇಳ್ತದೆ ಅಂತಂದ್ರೆ, ಅದರ ಮ್ಯಾನ್ಯಲ್ ಪ್ರಕಾರ ಮೆಮೊರಾಂಡಮ್ ಕೊಟ್ಟು 1 ವಾರದ ಒಳಗಡೆ ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ IMCT ಅವರು ಬರಬೇಕು ಅಂತ ಇದೆ. 1 ವಾರದಲ್ಲಿ ಮೆಮೊರಾಂಡಮ್ ಕೊಟ್ಟ 1 ವಾರದಲ್ಲಿ ಬರಬೇಕು ಅಂತ. ಅವರು ಅಕ್ಟೋಬರ್ ತಿಂಗಳಲ್ಲಿ ಬಂದು 9ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ 10 ಜನದ ಟೀಮ್ ಬಂದು 3 ಟೀಮ್ಗಳು ಮಾಡಿಕೊಂಡು ಇಡೀ ರಾಜ್ಯ ಎಲ್ಲ ತಾಲೂಕುಗಳಲ್ಲಿ ಬರ ಮೆಮೊರಾಂಡಮ್ ಪ್ರಕಾರ ಅವರೆಲ್ಲ ಪ್ರವಾಸ ಮಾಡಿ ಅವರು ಕೇಂದ್ರಕ್ಕೆ ವರದಿ ಕೊಟ್ಟಿದ್ದಾರೆ. ಅವರು ವರದಿ ಕೊಟ್ಟ ಮೇಲೆ 1 ತಿಂಗಳಲ್ಲಿ ರಾಜ್ಯಗಳಿಗೆ